Good morning, my dear students. In the last class, I explained the Mauryan administration. Now we'll start the military administration. In the last class, I explained the administration of justice, revenue administration, provisional government, city of administration. Now I will explain the military administration. It's the very important how the Chandragupta Maurya had a military. Chandragupta Maurya, well organized military or soldiers. He has a efficient and well organized soldiers. So after Chandragupta Maurya, he had a army that consisted as how many armies he had means 6 lakhs ಸುಮಾರು 6 ಲಕ್ಷ ಸುಮಾರು 6 ಲಕ್ಷ ಸೈನಿಕರನ್ನು ಈತ ತನ್ನ ಇದರಲ್ಲಿ ಇಟ್ಕೊಂಡಿದ್ದ. ಸುಮಾರು 6 ಲಕ್ಷ ಸೈನಿಕರು ಈತನ ಆಸ್ಥಾನದಲ್ಲಿದ್ದರು. ಇನ್ಫ್ಯಾಂಟರಿ ಆನಂತರ ಸುಮಾರು 30,000 ಕ್ಯಾಲವರಿ ಒಂಟೆಗಳು ಈತನ ಬಳಿ ಸುಮಾರು 30,000 ಇತ್ತು. ಎಲಿಫೆಂಟ್ಸ್ ಅಂದರೆ ಸುಮಾರು ಆನೆಗಳು 9,000 ಆನೆಗಳು ಈತನ ಆಸ್ಥಾನದಲ್ಲಿ ಇಟ್ಕೊಂಡಿದ್ದ. ಆ್ಯಂಡ್ ದೆನ್ ಆಫ್ಟರ್ ಈ ಹ್ಯಾಡ್ ಎ 6 ಬೋರ್ಡ್ ಅಂದರೆ ಈತ ಸುಮಾರು 6 ಬೋರ್ಡ್ಗಳನ್ನು ಇಟ್ಕೊಂಡಿದ್ದ. 6 ಥರದ ಒಂದು ಸೈನ್ಯ ವ್ಯವಸ್ಥೆ ಇತ್ತು. ವಾಟ್ ಆರ್ ದ 6 ಬೋರ್ಡ್ ಮೀನ್ಸ್ ಕನ್ಸಿಸ್ಟೆಡ್ ನೇವಿ, ಟ್ರಾನ್ಸ್ಪೋರ್ಟ್, infantry, cavalry, charities and elephantry. These are the very important officers of administration by the 6 boards. What are they means? Navy. ವಾಟ್ ಆರ್ ದೇ ಮೀನ್ಸ್ ನೇವಿ ಸೈನಿಕ ದಳ ಆಗಿರ್ಬೋದು, ಕಾಲ್ದಳ ಆಗಿರ್ಬೋದು, ಕಾಲ್ದಳ, ಒಂಟೆ ದಳ, ರಥದಳ ಮತ್ತು ಗಜದಳಗಳನ್ನು ಈತ ಹೊಂದಿದ್ದ. Next, art and architecture. Mauryas gave a very importance for the art and architecture. ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅನೇಕ ಪ್ರಾಮುಖ್ಯತೆಯನ್ನು ಸಹ ಇವರು ಕೊಟ್ಟಿದ್ರು. ಸೊ ಫಾರ್ ಎಕ್ಸಾಂಪಲ್ ಅಶೋಕ he was following Buddhism. Chandragupta Maurya he was following a Jainism. According to both kings were gave importance for the art and architecture. I told that Ashoka he was built so many stupas, viharas, monasteries, and then Buddhist statues. Ashoka he was built. So what are the very important means Mauryans built a various buildings. ಅನೇಕ ಥರದ ಬಿಲ್ಡಿಂಗ್ನು ಸಹ ಅವರು ಕಟ್ಟಿದ್ರು. ಬಿಲ್ಡಿಂಗ್ಸ್, ಪ್ಯಾಲೇಸಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಆಫ್ ಅಶೋಕ ವೇರ್ ಬಿಲ್ಟ್ ಬೈ ವುಡ್, ಸ್ಟೋನ್. ಸೊ ಈ ಥರದ ಅನೇಕ ಒಂದು ವುಡ್ಗಳಲ್ಲಿ, ಕಲ್ಲುಗಳಲ್ಲಿ ಈತ ಅಶೋಕ ಅನೇಕ ಒಂದು ಪ್ಯಾಲೇಸಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಮಾನ್ಯುಮೆಂಟ್ಸ್ ಆಗಿರ್ಬೋದು ಈತನು ಕಟ್ಸಿದ್ದಾರೆ. ಆ್ಯಂಡ್ ಆಲ್ಸೋ ಅಶೋಕ ಗೇವ್ ಎ ಇಂಪಾರ್ಟೆನ್ಸ್ ಫಾರ್ ದೇ ಆರ್ ಯೂಸಿಂಗ್ ಎ ವುಡ್ ಆ್ಯಂಡ್ ಬ್ರಿಕ್. ಫಸ್ಟ್ ಆತ ಬ್ರಿಕ್ಕು ಮತ್ತು ವುಡ್ಡಲ್ಲಿ ಅನೇಕ ಒಂದು ಪ್ಯಾಲೇಸಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ನ ಹಿ ವಾಸ್ ಬಿಲ್ಟ್ ಇಟ್. ಅಶೋಕ ಕಟ್ಸಿದ್ದಾನೆ. ಐ ಟೋಲ್ಡ್ ದಟ್ ವಾಟ್ ಆರ್ ದ ಮೇನ್ ಇಂಪಾರ್ಟೆಂಟ್. ಅಶೋಕ ವಾಸ್ ಬಿಲ್ಟ್ ಎ ಸ್ತೂಪಾಸ್. ಅನೇಕ ಸ್ತೂಪಗಳನ್ನು ಸಹ ಈತ ಕಟ್ಟಿದ್ದಾನೆ. ಸ್ತೂಪಾಸ್ ಮೀನ್ಸ್ ಲೈಕ್ ಎ ಡೂಮ್, ಅಂದರೆ ಮೇಲೆ ಗುಮ್ಮಟ ಆಕಾರದಲ್ಲಿ ಇರುತ್ತಲ್ಲ ಅದನ್ನು ಡೂಮ್ ಅಂತ ಕರೀತಾರೆ. ಹಿ ವಾಸ್ ಬಿಲ್ಟ್ ಎ ಸೋ ಮೆನಿ ಸ್ತೂಪಾಸ್ ವೇ ಡೂಮ್ ಲೈಕ್ ಎ ಮೌಂಟ್ಸ್ ಆಫ್ ದ ಬ್ರಿಕ್ ಆರ್ ಸ್ಟೋನ್. ಅದನ್ನು ಯಾವುದರಲ್ಲಿ ಯೂಸ್ ಕಟ್ಟುತ್ತಾ ಇದ್ದ ಅಂದರೆ ಬ್ರಿಕ್, ಇಟಿಕೆ ಅಥವಾ ಸ್ಟೋನಿನಲ್ಲಿ ಹಿ ವಾಸ್ ಯೂಸಿಂಗ್ ಟು ಬಿಲ್ಡ್ ಎ ಸ್ತೂಪಾಸ್. ಅನೇಕ ಸ್ತೂಪಗಳನ್ನು ಸಹ ಈತ ಕಟ್ಟಿದ್ದಾನೆ. ಅಶೋಕ ಮಿನಿಮಮ್ ಹಿ ವಾಸ್ ಬಿಲ್ಟ್ ಹಿ ವಾಸ್ ಬಿಲ್ಟ್ 84,000 ಸ್ತೂಪಾಸ್. ಎಷ್ಟು ಸ್ತೂಪಗಳನ್ನು ಈತ ಕಟ್ಟಿಸಿದ್ದಾನೆ ಅಂದರೆ ಮಿನಿಮಮ್ ಹಿ ವಾಸ್ ಬಿಲ್ಟ್ 84,000 ಸ್ತೂಪ. ಸುಮಾರು 84,000 ಸ್ತೂಪಗಳನ್ನು ಈತ ಕಟ್ಟಿದ್ದಾನೆ. ಯಾರು? ಅಶೋಕ. ಸೊ ಇನ್ ದ್ಯಾಟ್ ಸ್ತೂಪಾಸ್ ವಿಚ್ ಈಸ್ ದ ವೆರಿ ಬಿಗ್ಗೆಸ್ಟ್ ಸ್ತೂಪ ಮೀನ್ಸ್ ಇದರಲ್ಲಿ ಅತ್ಯಂತ ಬಹಳ ಒಂದು ದೊಡ್ಡದಾದ ಸ್ತೂಪ ಅಂದರೆ ಸಾಂಚಿ. ಕೇಳಿಸ್ತಾ ಇದೆಯಾ? ಸಾಂಚಿ ಸ್ತೂಪ. ಇಟ್ ಈಸ್ ಇನ್ ಮಧ್ಯಪ್ರದೇಶ್. ವೇರ್ ಇಟ್ ಈಸ್ ಮೀನ್ಸ್ ಇಟ್ ಈಸ್ ಇನ್ ಮಧ್ಯಪ್ರದೇಶ್. ಇಟ್ ವಾಸ್ ದ ಬಿಗ್ಗೆಸ್ಟ್ ಸ್ತೂಪ ಆಫ್ ಅಶೋಕ. ಅಶೋಕನ ಅತ್ಯಂತ ದೊಡ್ಡದಾದ ಒಂದು ಸ್ತೂಪ ಯಾವುದು ಅಂದರೆ ಸಾಂಚಿ ಸ್ತೂಪ.
ನೆಕ್ಸ್ಟ್ ಪ್ಯಾಲೇಸಸ್. ನೆಕ್ಸ್ಟ್ ಯಾವುದು ಅಂತಂದರೆ ಪ್ಯಾಲೇಸಸ್. ಸೊ ಅರಮನೆಗಳನ್ನು ಎಲ್ಲೆಲ್ಲಿ ಕಟ್ಟಿದ್ರು ಅಂತಂದರೆ ಚಂದ್ರಗುಪ್ತ ಮೌರ್ಯ ಹಿ ವಾಸ್ ಬಿಲ್ಟ್ ಸೋ ಮೆನಿ ಪ್ಯಾಲೇಸಸ್ ಇನ್ ಪಾಟಲಿಪುತ್ರ. ಪಾಟಲಿಪುತ್ರ ಇಟ್ ವಾಸ್ ದ ಕ್ಯಾಪಿಟಲ್ ಆಫ್ ಮೌರ್ಯನ್ ಡೈನಾಸ್ಟಿ. ಪಾಟಲಿಪುತ್ರ ಅನ್ನೋದು ಮೌರ್ಯರ ಒಂದು ರಾಜಧಾನಿ ಆಗಿರೋದ್ರಿಂದ ಸೊ ಚಂದ್ರಗುಪ್ತ ಮೌರ್ಯ ಆ್ಯಂಡ್ ಅಶೋಕ ಬೋತ್ ದೇ ಆರ್ ಬಿಲ್ಟ್ ಸೋ ಮೆನಿ ಪ್ಯಾಲೇಸಸ್ ಇನ್ ಪಾಟಲಿಪುತ್ರ. ಸೊ ಅನೇಕ ಒಂದು ಪಾಟಲಿಪುತ್ರದಲ್ಲಿ ಅನೇಕ ಒಂದು ಪ್ಯಾಲೇಸಸ್ನು ಹಿ ವಾಸ್ ಬಿಲ್ಟ್ ಇಟ್. ನೆಕ್ಸ್ಟು ಕೇವ್ಸ್. ಅನೇಕ ಕೇವ್ಸ್ ಅಂದರೆ ಗುಹೆಗಳನ್ನು ಸಹ ಅಶೋಕ ಹಿ ವಾಸ್ ಬಿಲ್ಟ್ ಸೋ ಮೆನಿ ಕೇವ್ಸ್. ಅನೇಕ ಗುಹೆಗಳನ್ನು ಸಹ ಈತ ಕಟ್ಟಿದ. ಅಶೋಕ ಆ್ಯಂಡ್ ಹಿಸ್ ಗ್ರ್ಯಾಂಡ್ ಸನ್ ದಶರಥ, ಅಶೋಕನ ಮೊಮ್ಮಗನಾದ ದಶರಥ ಮತ್ತು ಅಶೋಕ ಇಬ್ಬರೂ ಸೇರಿ ಹಿ ವಾಸ್ ಬಿಲ್ಟ್ ಎ ಕೇವ್ ಆಫ್ ಮೆಡಿಟೇಷನ್ ಆಫ್ ದ ಬುದ್ಧಿಸ್ಟ್. ಬೌದ್ಧ ಧರ್ಮಕ್ಕೆ ಮೆಡಿಟೇಷನ್ ಮಾಡೋದಕ್ಕೋಸ್ಕರ, ಜ್ಞಾನವನ್ನು ಮಾಡೋದಕ್ಕೋಸ್ಕರ ಅಶೋಕ and his grandson Dasharatha he was built one cave. ಅಂದರೆ ಮೆಡಿಟೇಷನ್ಗೋಸ್ಕರನೇ ಒಂದು ಕೇವ್ನ ಈತ ಏನು ಮಾಡ್ದ, ಕಟ್ಟಿಸಿದ ಅಂತ ಇದೆ. ಆ್ಯಂಡ್ ಆಲ್ಸೋ ಗಯಾದಲ್ಲಿ ಒಂದು ಕೇವ್ ಕಟ್ಟಿ ಹಿ ವಾಸ್ ಬಿಲ್ಟ್ ಎ ಕೇವ್ ಇನ್ ಗಯಾ ಆ್ಯಂಡ್ ನಾಗಾರ್ಜುನ ಹಿಲ್ ಬಿಲಾಂಗ್ ಟು ಹಿಸ್ ಏಜ್. ಅನೇಕ ಗಯಾದಲ್ಲಿ ಹಿ ವಾಸ್ ಬಿಲ್ಟ್ ಎ ಗಯಾ and also Gaya, Nagarjuna. In that place who was built means Ashoka and his grandson built so many caves. Next, why they built a cave means for the meditation purpose they are built so many caves. Next, pillars. ಓಕೆ, ನೋಡಿದ್ದಾಯಿತು. ಈಗ ನೋಡಬೇಕು ಪಿಲ್ಲರ್ಸ್ ಅಂದರೆ ಎತ್ತರವಾದ ಒಂದು ಸ್ತಂಭ ಅಂತ ಹೇಳ್ತೀವಿ. ಸೊ Ashoka, why they are built so many pillars means they are built a stone pillars, various design. ಈತ ಸ್ಟೋನ್ ಪಿಲ್ಲರ್ ಅಂದರೆ ಕಲ್ಲಿನಿಂದ ಕಟ್ಟಿರೋ ಒಂದು ಪಿಲ್ಲರ್ಗಳನ್ನು ಕಟ್ಟಿಸಿದ್ದಾನೆ. ಬೇರೆ ಬೇರೆ ಡಿಸೈನಲ್ಲಿ ಹಿ ವಾಸ್ ಬಿಲ್ಟ್ ಸೋ ಮೆನಿ ಸ್ಟೋನ್ pillars. He was believed that Ashoka he was more than 30 pillars. ಸುಮಾರು ಎಷ್ಟು ಪಿಲ್ಲರ್ಸ್ನ ಕಟ್ಟಿದ್ದಾನೆ, ಎತ್ತರವಾದ ಸ್ತಂಭಗಳು ಅಂದರೆ 30 ಪಿಲ್ಲರ್ಸ್, ಸುಮಾರು 30 ಪಿಲ್ಲರ್ಸ್ನ ಹಿ ವಾಸ್ ಬಿಲ್ಟ್ ಇಟ್. ಈಚ್ ಸ್ಟೋನ್ ಪಿಲ್ಲರ್ ಅಂದರೆ ಒಂದೊಂದು ಸ್ಟೋನ್ ಪಿಲ್ಲರು ಈತ ಕಟ್ಸಿರೋದು ಟೋಟಲ್ ಆಗಿ ಹಿ ವಾಸ್ ಬಿಲ್ಟ್ 30 ಪಿಲ್ಲರ್ಸ್. ಈಚ್ ಪಿಲ್ಲರ್ ಅಂದರೆ ಒಂದೊಂದು ಪಿಲ್ಲರಲ್ಲೂ ಒಂದೊಂದು ಸ್ಟೋನ್ನ ಯೂಸ್ ಮಾಡಿದ್ದಾರಲ್ಲ. ಈಚ್ ಪಿಲ್ಲರ್ ಹ್ಯಾಡ್ ವೇಟ್ 50 ಟನ್. ಒಂದೊಂದು ಕಲ್ಲಿನ ಒಂದು ತೂಕನು ವೇಟ್ ಎಷ್ಟಿತ್ತು ಅಂದರೆ ವೇಟ್ಸ್ ಆಫ್ 50 ಟನ್ಸ್ ಮೆಜರ್ಮೆಂಟ್. ಆ್ಯಂಡ್ ಆಲ್ಸೋ 30 ಫೀಟ್ ಹೈಟ್, ಸುಮಾರು 30 ಅಡಿ ಎತ್ತರದ ಒಂದು ಕಲ್ಲುಗಳನ್ನು ಯೂಸ್ ಮಾಡಿ ಹಿ ವಾಸ್ ಬಿಲ್ಟ್ ಸೋ ಮೆನಿ ಪಿಲ್ಲರ್ಸ್. ಸೊ ಈ ರೀತಿ ಅನೇಕವಾದ ಒಂದು ಪಿಲ್ಲರ್ಗಳನ್ನು ಈತ ಏನು ಮಾಡ್ದ, ಕಟ್ಟಿಸ್ತಾ. ಯಾರು? ಅಶೋಕ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಪಿಲ್ಲರ್ಸ್ ವೇರ್ ಹಿ ವಾಸ್ ಬಿಲ್ಟ್. ಅನೇಕ ಪಿಲ್ಲರ್ಗಳನ್ನ ಕಟ್ಟಿಸ್ತಾ ಅಂತ ಹೇಳಿದೆ. ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಪಿಲ್ಲರ್ಸ್ ಯಾವುದು ಅಂತಂದರೆ ಫಸ್ಟ್ ಒಂದು ಸಾರನಾಥ ಪಿಲ್ಲರ್. I told stupa, it is in Sanchi. It was the very biggest stupa. And pillar, which is the very important pillar, means Saranatha. Why it was very famous means Buddha, what he got the enlightenment, he was preached in Saranatha. So Ashoka was built a biggest pillar in Saranatha. So what they are include, ಅದು ಏನೇನು ಒಳಗೊಂಡಿದೆ ಅಂತಂದರೆ ದ ಲೋಟಸ್, ಅದರಲ್ಲಿ ಲೋಟಸ್ನ ಕೆತ್ತಿದ್ದಾರೆ. ಆ್ಯಂಡ್ ದೆನ್ ದೇ ಕರ್ವ್ಡ್ ದ ಧರ್ಮಚಕ್ರ ಆ್ಯಂಡ್ ಆನ್ ದ ಅಬಾಕಸ್ ನಂಬರ್ಗಳು. ಆ್ಯಂಡ್ ದೆನ್ 4 ಲಯನ್ ಹೆಡ್, ಅದರಲ್ಲಿ 4 ತಲೆ ಉಳ್ಳ ಸಿಂಹ. ಆ್ಯಂಡ್ ಸೀಟ್ ಬ್ಯಾಕ್ ಟು ಬ್ಯಾಕ್ ಅಂದರೆ ಹಿಂದಕ್ಕೆ ಸುತ್ತಲೂ 4 ತಲೆ ಉಳ್ಳ ಸಿಂಹ ಮತ್ತು ಲೋಟಸ್ಸು ಧರ್ಮಚಕ್ರವನ್ನು ಒಳಗೊಂಡಿರುವ ಒಂದು ಸಾರನಾಥ ಪಿಲ್ಲರ್ನ ಆಯ್ತಾ ಏನು ಮಾಡಿದ್ದಾರೆ, ಕಟ್ಟಿಸಿದ್ದಾರೆ. ಸೊ ನಮ್ಗೆ ಗೊತ್ತೇ ಆಗುತ್ತೆ ನೋಡಿದ ತಕ್ಷಣ. ಸೊ ಲೋಟಸ್ ಇದೆ, ಕಮಲ ಇದೆ, ಧರ್ಮಚಕ್ರ, ಲೋಟಸ್
lotus dharma chakra, it was the symbol of Buddhism, and was he built a 4 lion seat back to back. That was the very important pillar. It is in Saranatha. So Saranatha pillar is now is considered Saranatha pillar is considered as a national emblem of India. ಈ ಸಾರನಾಥ ಪಿಲ್ಲರ್ನ ನಾವು ಏನಂತ ಕನ್ಸಿಡರ್ ಮಾಡಿದ್ವಿ, ಭಾರತದ ರಾಷ್ಟ್ರೀಯ ಲಾಂಛನ ಅಂತ ಕರೆದಿದ್ವಿ. ಸೊ ಭಾರತದ ರಾಷ್ಟ್ರೀಯ ಲಾಂಛನ ಎಲ್ಲಿಂದ ಆರಿಸ್ಕೊಂಡಿದ್ದಾರೆ ಅಂದರೆ ಅಶೋಕ ಹಿ ವಾಸ್ ಬಿಲ್ಡ್ ಎ ಪಿಲ್ಲರ್ ಇನ್ ಸಾರನಾಥ. ಇನ್ ದಟ್ ಅದರಿಂದ ನಾವೇನು ಮಾಡ್ಕೊಂಡಿದ್ದೀವಿ, ಈ ಸಾರನಾಥ ಪಿಲ್ಲರ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆರ್ ಯು ಅಂಡರ್ಸ್ಟುಡ್? ಸೊ ಇಲ್ಲಿವರೆಗೂ ಏನಂತ ಅರ್ಥ ಆಯಿತು, ಇಲ್ಲಿವರೆಗೂ ನಮಗೆ ಒಂದು ಬೌದ್ಧ ಧರ್ಮದ ಇದು ಚಂದ್ರಗುಪ್ತ ಮೌರ್ಯರ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಆಯಿತು. ನಾವು ಇವಾಗ ಇದು ಬರೀ 2 ಮಾರ್ಕ್ಸ್ ಕ್ವಶನ್ನು. ಶಾತವಾಹನಸ್. ಸೊ ಆಫ್ಟರ್ ದ ಡಿಕ್ಲೈನ್ ಆಫ್ ಮೌರ್ಯನ್ ಡೈನೆಸ್ಟಿ, ಶಾತವಾಹನಸ್ ದೇ ಆರ್ ಬಿಲ್ಡ್ ಎ ಸ್ಮಾಲ್ ಕಿಂಗ್ಡಮ್. ಸೊ ಆ ಥರ ಮೌರ್ಯರ ಒಂದು ಅವನತಿ ನಂತರ ಶಾತವರು ಅಂದರೆ ಸಣ್ಣದಾದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ್ರು. ಅದರಲ್ಲಿ ಸಿಮುಖ 1 ಮಾರ್ಕ್ಸ್ ಕ್ವಶನ್. ಹೂ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನೆಸ್ಟಿ? ಮೀನ್ಸ್ ಸಿಮುಖ ಹಿ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನೆಸ್ಟಿ. ಸಿಮುಖನು ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕ. ನೇಮ್ ದ ಕ್ಯಾಪಿಟಲ್ ಸಿಟಿ ಆಫ್ ಶಾತವಾಹನಸ್ ಮೀನ್ಸ್ ಪೈತಾನ ಆ ಪ್ರತಿಷ್ಠಾನ. Paitana is the capital city of ಶಾತವಾಹನಸ್. ವೇರ್ ಇಟ್ ಈಸ್ ಮೀನ್ಸ್ ಇಟ್ ಈಸ್ ಇನ್ ಮಹಾರಾಷ್ಟ್ರ. ಇದು ಎಲ್ಲಿದೆ ಅಂದರೆ ಮಹಾರಾಷ್ಟ್ರ. ನೇಮ್ ದ ಕ್ಯಾಪಿಟಲ್ ಆಫ್ ಶಾತವಾಹನ ಮೀನ್ಸ್ ಪ್ರತಿಷ್ಠಾನ ಆರ್ ಪೈತಾನ. ವಾಟ್ ಆರ್ ದ ಇಂಪಾರ್ಟೆಂಟ್ ಕಿಂಗ್ಸ್ ವೇರ್ ರೂಲ್ಡ್ ಇನ್ ದಿಸ್ ಡೈನೆಸ್ಟಿ? ಮೀನ್ಸ್ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠ ಪುತ್ರ ಪುಲುಮಾಯಿ, ಯಜ್ಞಶ್ರೀ. These are the very 2 marks question. Name the important kings of Shatavahanas means Hala, Gautami putra Shatakarni, Vashishta putra Pulamayi, Yajnashri. These are the very important ruler ruled by Shatavahana dynasty. Next, Hala. Who was Hala? Means he was a 17th king. He was also very famous poet also. Hala ಅನ್ನೋನು ಸುಮಾರು 17ನೇ ರಾಜ. He was a 17th king of Shatavahana. He was also a famous king. ಈತ ಪ್ರಸಿದ್ಧವಾದ ಒಬ್ಬ ಕವಿನೂ ಆಗಿದ್ದ. ಸೊ ಹಾಲ 1 ಮಾರ್ಕ್ಸ್ ಕ್ವಶನ್. ನೇಮ್ ದ ಬುಕ್ ಆಫ್ ಹಾಲ ಮೀನ್ಸ್ ಗೌತಮ ಗತ ಸಪ್ತಸತಿ. is the very famous book of ಹಾಲ. ಹಾಲನ ಅತ್ಯಂತ ಪ್ರಸಿದ್ಧವಾದ ಪುಸ್ತಕ ಯಾವುದು ಅಂದರೆ ಗತ ಸಪ್ತಸತಿ. ಇಟ್ ಈಸ್ ಇನ್ ಪ್ರಾಕೃತ್. ನೆಕ್ಸ್ಟ್, ಗೌತಮಿ ಪುತ್ರ ಶಾತಕರ್ಣಿ. ಹೂ ವಾಸ್ ಹಿ? ಮೀನ್ಸ್ ಹಿ ವಾಸ್ ಎ ವೆರಿ ಫೇಮಸ್ ಕಿಂಗ್. Gautami Balashri is the mother of Gautama Putra Shatakarni. She was carved a Nasik cave inscription. And also he was performed the Gautami Putra Shatakarni. He was performed the Ashwamedha Yaga also. So in that inscription, his mother carved that he got a title. What are the main important title? Means Trai Samudratoya Pitavahana, Shaka Yavana Pahalvana Nisudana. Who was a Trai Samudratoya Pitavahana? Means Gautami Putra Shatakarni. Next, what are the important art and architecture places? Means 2 marks question. Nasik, Amravati, Karle, Nagarjunakonda, Kanhari. These are the very important places of art and architecture. Thank you, my dear students.